ಸೊ ಪರ್ಟಿಕ್ಯುಲರ್ ಈ ಸಿನಿಮಾಗೆ ಅಂತ ಹೇಳಿ ಆಮೇಲೆ ತಯಾರಿ ಶುರು ಮಾಡಿದ್ರೆ ಓಕೆ ಈಗ ಡ್ಯಾಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇಂಥದ್ದೊಂದು ಸ್ಟೋರಿ ಲೈನು ಇದೊಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಆ ಕ್ಯಾರೆಕ್ಟರ್ ತಕ್ಕನಂಗೆ ಹೇಗೆ ರೆಡಿ ಆದ್ರಿ? ಅಲ್ಲ ಸರ್, ಅದೇನಾಯಿತು ಫಸ್ಟು ಯಾವಾಗ ಇವರು ಫೋಟೋ ಎಲ್ಲ ತೋರಿಸಿ ಯಾರು ಬೇಡ ಇವನ್ನೇ ಮಾಡು ಅಂತ ಇವ್ರು ಹೇಳಿದಾಗ ಇವನು ಫಸ್ಟು ಹೇಳಿದ್ದೇನು, ನಾನು ಹೊಸೊಬ್ಬ ಸರ್, ಹೆಂಗೂ ಒಂದು ಕೆಲಸ ಮಾಡೋಣ, ನಾನು ಆಡಿಷನ್ ಮಾಡಿಬಿಡ್ತೀನಿ, ಯಾಕಂದರೆ ನನಗೆ ನಾನು ಅಂದ್ಕೊಂಡ್ರದ್ದು ಬಂದಿಲ್ಲ ಅಂತಂದರೆ ಪ್ರಾಬ್ಲಮ್ ಕತೆಗಾಗುತ್ತೆ ನನಗಲ್ಲ ಅಂತ ಅಂದಾಗ ಸೊ ಈ ಕೆಪ್ಟನ್ ಆಡಿಷನ್ ಫಾರ್ ಮಿ. ಓಕೆ, ಆಡಿಷನ್ ಆಯಿತು ನಮ್ಮ ಸ್ಟುಡಿಯೋಲ್. ಪ್ರೊಡ್ಯೂಸರ್ ಆಗಿದ್ರು ಕೂಡ ಪ್ರೊಡ್ಯೂಸರ್ ಆಗಿದ್ರು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಆದ್ರೂ ಕೂಡ ಒಂದ್ ಸೆಕೆಂಡ್ ಆಡಿಷನ್. ಹೌದು ಅಂಡ್ ಹಿ ಟೋಲ್ಡ್ ಆಡಿಷನ್ ಮಾಡು, ನಾನು ಇದಕ್ಕೆ ಎಂಟ್ರಿನೇ ಕೊಡಲ್ಲ, ನೀನ್ ಮಾಡು, ನಿನ್ಗೆ ಓಕೆ ಅಂದ್ರೆ ನೀನ್ ಮಾಡು ಮಗ, ನೀನ್ ಡೈರೆಕ್ಟ್ರು. ಏನ್ ಮಿಸ್ಟೇಕ್ ಮಾಡ್ತಾ ಇದ್ದಾನೆ ಅಂತ ಎಂಡ್ ಆಫ್ ದ ಡೇ ನೀನ್ ಡೈರೆಕ್ಟ್ರು. ನಾಳೆ ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ನೀನ್ ಕರೆಕ್ಟಾಗಿ ನೋಡ್ಕೊಬೇಕು. ನೀನ್ ಮಾಡು, ನಿನ್ಗೆ ಓಕೆ ಅಂದ್ರೆ ಮಾಡ, ಇಲ್ಲಾಂದ್ರೆ ಪರವಾಗಿಲ್ಲ, ತಲೆ ಕೆಡ್ಸ್ಕೊಂಡ್ರ ಬೇರೆ ಯಾರನ್ನಾದ್ರು ತಗೊಂಡ್ಬರೋಣ, ಅವ್ನಿಗೆ ಇನ್ನೊಂದು ಕತೆ ನಡೀತೆ ಹೆಂಗಿದ್ರು ಓಕೆ ಅಂತ ಅಂದಾಗ ಅವ್ನಿಗೆ ಧೈರ್ಯ ಬಂತು. ಸುಮ್ಮನೆ ಯಾವ ಪ್ರೊಡ್ಯೂಸರ್ ಮಗನ್ ತೊಗೊಂಬಂದು ಮಾಡ್ತೀನಿ ಅನ್ನೋ ಒಂದು ಪ್ರೆಷರ್ ಇರಲ್ಲ. ಇವನು ನೋಡ್ದ, ಆಯಿತು ನಾವು ನಮ್ಮ ಹಿಂಗೂ ಸ್ಟುಡಿಯೋಲ್ಲೇ ಸೆಟಪ್ ಇತ್ತು, ಕ್ಯಾಮ್ರಾ ಎಲ್ಲ ಲೈಟಿಂಗ್ ಗೀಟಿಂಗ್ ಎಲ್ಲ ಹಾಕ್ಬಿಟ್ಟು ಆಡಿಷನ್ ಆಯಿತು. ಯಾವಾಗ ಓಕೆ ಆಯಿತು ಅವ್ನು ಆಮೇಲೆ ಏನು ಮಾಡ್ದ, ಪ್ರತಿ ಒಂದು ಶೂಟಿಗೆ ಮುಂಚೆ ಆ ಎಪಿಸೋಡ್ಸ್ ಏನಿದೆಯೋ ನಾವು ಸೀನ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ಸೊ ಹೌ ಇಟ್ ಗೋಸ್, ಯಾವ ಥರ ಅನ್ನೋದು ಸೀನ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಿತ್ ಕ್ಯಾಮ್ರಾ. ಓಕೆ, ಎಡಿಟ್ ಮಾಡಿ ನೋಡ್ತಿದ್ದೆ, ಜಸ್ಟ್ ಅದನ್ನ ಎಡಿಟ್ ಮಾಡಿಯೂ ನೋಡ್ತಿದ್ರಿ? ಓಕೆ, ವಿಡಿಯೋದಲ್ಲಿ ನೋಡ್ತಿದ್ದೆ ನಾನು. ಇದು ಓಕೆ ಅಂತಿದ್ರೆ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಬೇಕು ಅಂತ. ಅದನ್ನ ಚೆನ್ನಾಗಿದೆ ಅಂತ ಹೇಳಲೇ ಇಲ್ಲ ನಾನು, ಇನ್ನೂ ಬೇಕು ಅಂತಾನೆ ಇದ್ದೆ, ಒಟ್ಟು ಆಕ್ಸೆಪ್ಟ್ ಮಾಡಿಲ್ಲ. ಓಕೆ, ಈಗಲಾದ್ರೂ ಯಾವ್ದಾದ್ರು ಒಂದು ಸೀನಿಗಾದ್ರೂ ಶಹಬಾಸ್ ಸಿಕ್ತಾ ಅಪ್ಪನಿಂದ? ಇಲ್ಲ ಸರ್, ಇದುವರೆಗೂ ಸಿಕ್ಕಿಲ್ಲ. ನನಗೂ ಇಲ್ಲ ಸರ್. ಅದು ನಾನು ನೋಡಿದಾಗ ಇನ್ನೂ ಮಾಡ್ಬೋದು ಅಂತಾನೆ ಅನ್ಸುತ್ತೆ. ಎಲ್ಲೋ ನನ್ನನ್ನು ನೋಡ್ಬಿಟ್ಟು ಆಹಾ ಅಂತ ನನಗೂ ಇವಾಗವರೆಗೂ ಅನ್ಸಿಲ್ಲ ಸರ್. ಓಕೆ, ಬಟ್ ದಟ್ ಲರ್ನಿಂಗ್ ಅದು ನಿಮ್ಮಲ್ಲಿರುವಂತಹ ಒಂದು ತುಡಿತ, ಲರ್ನಿಂಗ್ ಗೆ ಇರುವಂತಹ ನಿಮ್ಮ ಕೆಲವು ಅಪ್ಪನಾದವರಿಗೆ ನಿಮಗೆ ಏನಾದ್ರು ಅನ್ನಿಸ್ತಾ ಸರ್, ಮಗ ಓಕೆ ಇಲ್ಲಿ ಚೆನ್ನಾಗಿ ಮಾಡಿದಾನಪ್ಪ, ನಾನು ದುಡ್ಡು ಸಾರ್ಥಕ ಆಯ್ತು? ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು ನನ್ಗೆ ಹೇಳಿದ್ದಾರೆ ಸರ್ ಪರ್ಸನಲಿ, ಅವ್ನ ಮುಂದೆ ಹೇಳಲ್ಲ. ನಾನು ಮಗನೇ ಬಂಬಾಟ್ ಮಾಡಿದ್ಯಾ ಇದು ಅಂದೆ, ನನಗೆ ಚೆನ್ನಾಗಿ ಮಾಡಿಸಿದ್ಯಾ ಅಂದೆ. ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿಲ್ಲ, ಮಾಡಿಸಿದ್ಯಾ ಅಂದೆ. ಸರ್ ಅಹಂ ಬರಬಾರ್ದು ಸರ್, ಯಾವತ್ತೂ ತಲೆ ತಗ್ಸಿದ್ರೇನೆ ಲೈಫು. ನಾನೇ ಎಲ್ಲ ಅಂದ್ರೆ ಆಗಲ್ಲ ಗುರುಗಳೇ. ಸೊ ವಿ ಹ್ಯಾವ್ ಮೇಡ್ ಹಿಮ್ ಲೈಕ್ ದಟ್. ಅಂಡ್ ಅದೇ ಹೇಳೋದಲ್ಲ, ಈಗ ಅಲ್ಟಿಮೇಟ್ಲಿ ಗಾಡ್ಸ್ ಗ್ರೇಸ್ ಇಟ್ ಹ್ಯಾಸ್ ಟು ಕಮ್ ಟು ಹಿಮ್. ನನ್ನ ಕೇಳಿ ನನಗೆ ಆಸ್ ಅ ಪ್ರೊಡ್ಯೂಸರ್, ನಾಟ್ ಆಸ್ ಅ ಫಾದರ್, ಆಸ್ ಅ ಪ್ರೊಡ್ಯೂಸರ್ ವಾಟ್ ಹ್ಯಾವ್ ಟು ಡನ್ ಫಾರ್ ದಿಸ್ ಮೂವಿ ಹ್ಯಾವ್ ಡನ್ ಇಟ್ ನೀಟ್ಲಿ. ಅವನು ನನ್ನ ಮಗ ಇದ್ದಂಗೆ ಪಾಪ, ಅದೇ ಥರ ಕಷ್ಟಪಟ್ಟಿದ್ದಾನೆ ಸರ್. ಅವ್ನು ಮುಂದೆ ಎಲ್ಲ ಅವ್ನ ಮೇಲೆ ಕೊಡಿಸ್ದಂಗಾಗುತ್ತೆ, ಬಟ್ 100% he has done his job. ಶಶಿ ಜೊತೆ ಮಾತಾಡುವಾಗಲೇ ಅನ್ಸುತ್ತೆ ಆ ಕಾನ್ಫಿಡೆನ್ಸ್ ಇದೆ. ಅಂದ್ರೆ ಫಸ್ಟ್ ಸಿನಿಮಾ ನಾನು ತೆರೆ ಮೇಲೆ ತಂದಿದ್ದೀನಿ ಅಂತ ಹೇಳಿದಾಗ ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ನಿಮ್ಮ ಮಾತುಗಳಲ್ಲಾಗಲಿ, ಯಾಕಂದ್ರೆ ನಿಮ್ಮ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ, ನಾನು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡಿದ್ದೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಐ ಥಿಂಕ್. ಅಂದ್ರೆ ಸರ್ ನಾವು ಅದನ್ನೇ ಓದ್ಕೊ ಬಂದಿರೋದು. ಈಗ ಆಲ್ ಆಫ್ ಅ ಸಡನ್ ಎಲ್ಲಿಂದನೋ ಬಂದು ಓಕೆ ಏನಾಗುತ್ತೋ ಅನ್ನೋದಿಲ್ಲ. ಸೊ ವಿ ಹ್ಯಾವ್ ರಿಟರ್ನ್ ಎಕ್ಸಾಮ್, ಪಾಸ್ ಆಗ್ತೀನಿ ಅನ್ನೋದು ಗೊತ್ತು, ಡಿಸ್ಟಿಂಕ್ಷನ್ ಅಥವಾ ಫುಲ್ ಟಾಪ್ ಅದು ಗೊತ್ತಿಲ್ಲ, ಆ ಟೆನ್ಷನ್ ಇದೆ. ಬಟ್ ಐ ನೋ ವಿ ಹ್ಯಾವ್ ಡನ್ ಅ ಗುಡ್ ಜಾಬ್. ಈಗ ನಾವು ಏನ್ ಕತೆ ಬರ್ದಿದೆ ಸರ್, ಯಾಕಂದ್ರೆ ಇಂಡಸ್ಟ್ರಿಲಿ ಒಂದು ಟಾಕ್ ಇದೆ, ಅವ್ರನ್ನ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ರಾಮ್ ಪ್ರಸಾದ್ ಸರ್ನ. ಸೊ ನನಗೆ ಡೇ ಒನ್ನೇ ಅವರು ಲೈಕ್ ಕಥೆಯಿಂದ ಹಿಡ್ದು, ನಂದು ಶಾರ್ಟ್ಸ್ ಇಂದ ಹಿಡ್ದು, ನಂದು ಸ್ಕ್ರಿಪ್ಟ್ ಇಂದ ಹಿಡ್ದು ಎಲ್ಲಾನು ಅವ್ರು ನೋಡಿದಾಗ ಸಖತ್ ಅರುಣ್ ಮುಂದೆ ಹೋಗ್ಲಿದಾರಲ್ವ, ಬಟ್ ನನ್ನ ತುಂಬಾ ಸತಿ ಹೋಗ್ಲಿದ್ದಾರೆ, ಸಖದಾಗ ಮಾಡಿದ್ಯಾ ಬಿಡು ಮಗ ಅಂತ ಅನ್ಬಿಟ್ಟು. ಒಂದೊಂದು ಇದ್ರಲ್ಲೂ ಅಷ್ಟೇ ಬೊಂಬಾಟ್ ಮಗ ಅಂತ. ಸೊ ನನ್ಗೇನಾಯ್ತು, ಓಕೆ ನಾನು ಫಸ್ಟ್ ಆಡಿಯೋ ನನ್ನ ಪ್ರೊಡ್ಯೂಸರ್, ನನ್ನ ಮೇಲೆ ದುಡ್ಡು ಹಾಕಿರೋರು ಪ್ರೊಡ್ಯೂಸರ್ ಒಪ್ಸಾಯ್ತು, ಅವ್ರಿಗಿಂತ ಎಕ್ಸ್ಪೀರಿಯನ್ಸ್. ಈಗ ನನ್ನ ಮೇಲೆ ನನ್ ಕಾನ್ಫಿಡೆಂಟ್ ಇದೆ ಸರ್. ಸೊ ಒಂದು ಪ್ರಾಡಕ್ಟ್ ನಾನು ಮಾಡಿದ್ದೀನಿ, ಸೊ ಪೀಪಲ್ ವಿಲ್ ಲೈಕ್ ಇಟ್. ಸೊ ಇಷ್ಟ ಆಗಿಲ್ವಾ, ಸೊ ಅವ್ರಿಗೆ ಏನು ಇಷ್ಟ ಆಗಿಲ್ಲ ಅಂತ ನೋಡ್ಕೊಂಡು ಇನ್ನೊಂದು ಸಿನಿಮಾ ಮಾಡೋಣ. ಎಂಡ್ ಆಫ್ ದ ಡೇ ಐ ಹ್ಯಾವ್ ಇನ್ ಟು ದ ಇಂಡಸ್ಟ್ರಿ, ಓಡೋಗಕ್ಕೆ ಬಂದಿಲ್ಲ ನಾವು, ಸೊ ಇಲ್ಲಿ ಬದುಕಕ್ಕೆ ಬಂದಿದ್ದೀವಿ. ತೋರಿಸ್ಬಿಟ್ಟು ಇನ್ನೊಂದು ಪಿಕ್ಚರ್ ಫಿನಿಶ್ ಮಾಡೋಣ ಸರ್, ಇದಕ್ಕೇನಂತೀರಾ? ಜಾಗ್ರತ ನನ್ಗೆ ಖುಷಿ ಅದು. ಕರೆಕ್ಟ್. ಸೊ ಈ ಸಿನಿಮಾ ಅಂತ ಹೇಳಿ ಬಂದಾಗ ನೀವು ಅವ್ರನ್ನ ಒಪ್ಸಿದ್ರಿ, ಫೈನ್ ಈ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಬಂದಾಗ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಹಳ ಮುಖ್ಯ ಆಗತ್ತೆ ನಿಮ್ಮ ಸಿನಿಮಾಗೆ. ಈಗ ನಿಮ್ಮ ಸಿನಿಮಾನ ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ತಿರೋ ಅಥವಾ ಹಾರರ್ ಕಾಮಿಡಿ ಅಂತಿರೋ, ಹಾರರ್ ಥ್ರಿಲ್ಲರ್ ಅಂತಿರೋ, ಏನು ಯಾವ ಜಾನರಿಗೆ ಇಡ್ತೀರಿ ನೀವು? ಅಡ್ವೆಂಚರ್ಸ್ ಡ್ರಾಮಾ ಅಂತೀನಿ ಸರ್. ಇಟ್ಸ್ ಅಡ್ವೆಂಚರಸ್ ಡ್ರಾಮಾ. ಸೊ ಹಾರರ್ ಇದೆಯಾ? ಇದೆ, ಇರ್ಬೋದು ಸರ್. ಓಕೆ, ಇರಬಹುದು. 100% ಹಾರರ್, ಬಟ್ ಒಳಗಡೆ ಏನಿದೆ ಅನ್ನೋದು ಇದೆ. ಅಂದ್ರೆ ಸರ್ ಈಗ ಫಾರ್ ಎಕ್ಸಾಂಪಲ್ ತುಂಬಾ ಸಿಂಪಲ್ ವೇಲೆ ಒಂದು ಊರು ಸರ್, ಈಗ ರಾತ್ರಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಸ್ವಲ್ಪ ಭಯ ಆಗುತ್ತೆ. ಬೆಳಿಗ್ಗೆ ಆಗ್ತಾರಂಗೆ ಒಂದಷ್ಟು ತರಲೆಗಳಿರ್ತಾರೆ, ನಗ್ಸ್ತಾರೆ ನಮ್ದು ಆ ಊರಲ್ಲಿರೋ ಜನಗಳು. ಮತ್ತೆ ಸಂಜೆ ಆಗ್ತಾರಂಗೆ ಆ ಊರ್ ಜನದಲ್ಲಿ ಒಬ್ಬ ಯಾವನೋ ಕ್ರಿಮಿನಲ್ ಇರ್ಬೋದು, ಇನ್ನೊಬ್ಬ ಯಾವನೋ ಡಕಾಯ್ತಾ ಇರ್ಬೋದು. ಸೊ ಆ ಊರ್ ಪರಿಚಯ ಆಗ್ತಾ ಹೋಗ್ದಾಗ ಹೊಸ ಹೊಸ ಕ್ಯಾರೆಕ್ಟರ್ಸ್ ಗಳು ಬರ್ತಾ ಹೋಗುತ್ತೆ.
ಸೊ ಹಂಗೆ ಮಿಕ್ಸ್ಚರ್ ಆಫ್ ಜಾನರ್ಸ್ಗಳು ಬರುತ್ತೆ. ಈಗ ಅರುಣ್ ಸಾಗರ್ ಅವರು ಮಿತ್ರ ಅವ್ರು ಬಂದಾಗ ಅಷ್ಟೇ ನಗ್ಸ್ತಾರೆ, ಹೊಟ್ಟೆ ಇಟ್ಕೊಂಡು ನಗ್ಬೇಕು. ಮತ್ತೆ ಹಂಗೆ ಸಾಯಿ ಕುಮಾರ್ ಸರ್ ಬಂದಾಗ ಅಷ್ಟೇ ಗಂಭೀರವಾಗಿ ಇದು ಮಾಡ್ತಾರೆ. ಸೊ ನೈಟ್ ಆಗ್ತಾರಂಗೆ ಗಾರ್ಗಾದ ಒಂದು ಸಸ್ಪೆನ್ಸ್ ಸ್ಟಾರ್ಟ್ ಆಗುತ್ತೆ. ಇಟ್ ಗೋಸ್ ಆನ್. ಓಕೆ ಓಕೆ. ಸೊ ನಿಮ್ಮ ಕ್ಯಾರೆಕ್ಟರ್ ಏನು ಹಾಗಾದ್ರೆ ಗಾರ್ಗಾದಲ್ಲಿ? ಏನ್ ಮಾಡ್ತಿದ್ರಿ, ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ರಿ? ಐ ಆಮ್ ಅ ರೈಟರ್ ಸರ್. ನಾನು ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಒಂದು ಊರಿಗೆ ಹೋಗ್ತಾ ಇರ್ತೀನಿ. ಸೊ ಅಲ್ಲಿ ಹೋದಾಗ ಗೊತ್ತಾಗೋದು ಈ ಜಾಗ ನನ್ನ ಕರ್ಸ್ಕೊಂಡಿದ್ಯಾ, ಇಲ್ಲ ನಾನು ಈ ಜಾಗಕ್ಕೆ ಬಂದಿದ್ದೀನ, ಇಲ್ಲ ಬೇರೆ ಯಾರಾದರೂ ನಾನು ಇಲ್ಲಿ ಕರ್ಸ್ಕೊಂಡಿದ್ದಾರಾ, ಏನಕ್ಕೆ ನಾನು ಇಲ್ಲಿ ಬಂದಿರೋದು, ನನ್ನ ಒಳಗಡೆ ಇರೋ ಒಂದು ಒಳ್ಳೆತನ ಏನೋ ಒಂದು ಕೆಟ್ಟತನ ಏನೋ ಅನ್ನೋದು ಆ ಜಾಗ ನನ್ನ ಒಳಗಡೆಯಿಂದ ತಗೊಳುತ್ತೆ. ಇದು ಫೇಸ್ ಸರ್, ನೋಡೋರು ಹಿಂಗೆ ಅನ್ಸುತ್ತೆ, ಬಟ್ ಒಳಗಡೆನೇ ಬೇರೆ ಇದೆ ಬಾಸ್. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಸರ್. ಇದಕ್ಕೆ ನಾನು ಒಪ್ಪಿದ್ದೆ ಆ ಇದಕ್ಕೆ. ಈ ಕೂತ್ಕೊಂಡ್ಮೇಲೆ ಹಿಂಗಾಗುತ್ತೆ ನಾವು ಇಲ್ಲಿಂದ ಬಿಡ್ತೀವಿ ಇಲ್ಲಿಗೆ ಬರ್ತೀವಿ ಅನ್ನೋದಲ್ಲ. ವಾಟ್ ಈಸ್ ಹ್ಯಾಪ್ನಿಂಗ್ ನೆಕ್ಸ್ಟ್, ಓ ಇವನೇನ ಮಾಡಿರೋದು, ಯಾಕೆ ಮಾಡ್ದ, ಅದು ಕ್ಲೈಮ್ಯಾಕ್ಸ್ ಹೇಳ್ತೀವಿ. ಈ ಥರ ಹೋಗುತ್ತೆ. ಓಕೆ, ಲವ್ಲಿ. ಸೊ ಹೀರೋಯಿನ್ ಹೇಗೆ ಆನ್ ಬೋರ್ಡ್ ಆದ್ರು, ಹೇಗೆ ಸೆಲೆಕ್ಟ್ ಆದ್ರೆ? ಅವ್ರಿಗೂ ಆಡಿಷನ್ ಇಲ್ಲ ಸರ್, ಹೀರೋಯಿನ್ ಏನಾಗುತ್ತೆ, ಎಲ್ಲ ದೊಡ್ಡವ್ರು ಲಾಕ್ ಆಗ್ಬಿಟ್ರು, ಶೆಡ್ಯೂಲ್ ಫಿಕ್ಸ್ ಆಗ್ಬಿಡ್ತು, ಡೇಟ್ಸ್ಗಳು ಬಂದ್ಬಿಡ್ತು ನನಗೆ. ನೀನು ಇನ್ನೂ ಹುಡುಗಿ ಸೆಲೆಕ್ಟ್ ಮಾಡಿಲ್ಲ ಅಂತ ಸರ್ ಅಂಥ ಫೇಸ್ ಸಿಗ್ತಾ ಇಲ್ಲ ನೋಡೋಣ. ವಿ ಅಪ್ರೋಚ್ಡ್ ಆಲ್ಸೋ, ನಮ್ಮ ಇಂಡಸ್ಟ್ರಿಲಿರೋ ಎಲ್ಲರದ್ದು ಅವ್ರವ್ರದ್ದೇ ಶೆಡ್ಯೂಲ್ಸ್ಗಳಿತ್ತು. ಆ್ಯಂಡ್ ವಿ ಹ್ಯಾಡ್ ಆಬ್ಲಿಗೇಷನ್, ಹೊಸ ಹೀರೋ, ಹೊಸ ಡೈರೆಕ್ಟರ್. ಸೊ ಅದರ್ ದೆನ್ ದ ಪ್ರೊಡಕ್ಷನ್ ಆಲ್ಸೋ ದೇ ಸಿ whom they are working with ಅನ್ನೋದು. ಸೊ ನನಗೆ ಟೈಮ್ ಬೇರೆ ತುಂಬ ಶಾರ್ಟ್ ಇತ್ತು. ಸೊ ಐ ಅಪ್ರೋಚ್ಡ್ ಕ್ಯಾಸ್ಟಿಂಗ್ ಪೀಪಲ್, ನಂಗೆ ಹಿಂಗೆ ಒಂದು ಹೀರೋಯಿನ್ ಬೇಕು, ದಿಸ್ ಇಸ್ ದ ರಿಕ್ವೈರ್ಮೆಂಟ್ ಅಂತ. ಹೈದರಾಬಾದಿಂದ ಒಂದಷ್ಟು ಪ್ರೊಫೈಲ್ಸ್ ಬಂತು. ಸೊ ಅದರಲ್ಲಿ ಒಂದು 3 ಪ್ರೊಫೈಲ್ ಸೆಲೆಕ್ಟ್ ಆಗುತ್ತೆ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀವಿ. ಐ ವಿಲ್ ಟೆಲ್ ದಟ್ ಗರ್ಲ್ ಟು ಕಮ್ ಹಿಯರ್. ಅಲ್ಲಿ ಬಂದಾಗ ನಾನು ಒಂದು 3 ಸೀನ್ ಕೊಡ್ತೀನಿ ಅಷ್ಟೇ, ಸೇಮ್ ಡೇ. ಸೊ ಶಿ ವಾಸ್ ಗುಡ್ ಇನಫ್. ಅಲ್ಲಿ ಇಮಿಡಿಯೇಟ್ ಅಗ್ರಿಮೆಂಟ್ ತೆಗೆದ್ವಿ, ಸೈನ್ ಹಾಕಮ್ಮ, ಯು ಆರ್ ಸೆಲೆಕ್ಟೆಡ್, ಈ ದಿವಸ ಡೇಟ್ಸು ಫ್ರೀ ಡೇಟ್ಸ್ ಇರಬೇಕು, ನಮಗೆ ಟೆನ್ಷನ್ ಕೊಡಬಾರ್ದು ಅಂದ್ಬಿಟ್ಟು ಡೇಟ್ಸ್ ಅಷ್ಟು ಮೆನ್ಷನ್ ಮಾಡ್ಬಿಟ್ಟು ಕೊಟ್ಬಿಟ್ವಿ ಸರ್. ಓಕೆ. ಸೊ ದಟ್ ವಾಸ್ ಈಸಿ. ಅಂದರೆ ಇಟ್ ವಾಸ್ ಲೈಕ್ ಅವಳು ಚೆನ್ನಾಗೂ ಇದ್ಲು, ಚೆನ್ನಾಗಿ ಆ್ಯಕ್ಟಿವ್ ಮಾಡ್ತಾ ಇದ್ಲು, ಈಸಿ ರೀಚ್ ಇತ್ತು. ಸೊ ವಿ ವೆಂಟ್ ಫಾರ್ ಅ ನ್ಯೂ ಫೇಸ್, ರಿಯಾನಾ ಅಂದ್ಬಿಟ್ಟು. ಲವ್ಲಿ. ಸೊ ನೀವು ಪ್ಲೇಸ್ ಮಾಡ್ತಾ ಇದ್ರಿ, ಪ್ಲೇಸ್ ನಿಮಗೆ ಯಾಕಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಇರುತ್ತೆ, ಹೋಗಿ ಪ್ಲೇ ಮಾಡ್ತೀರಿ, ಇದೆಲ್ಲವೂ ಕೂಡ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ತೆರೆ ಮೇಲೆ ಮಾಡುವಾಗ ಕೆಲವೊಂದಷ್ಟು ಇರುತ್ತೆ. ಈಗ ಪ್ಲೇಸ್ ಅಲ್ಲಿ ನಾಟಕದಲ್ಲಿ ಮಾಡೋದಕ್ಕೂ ನೀವು ಕೊಡುವಂಥ ಎಕ್ಸ್ಪ್ರೆಷನ್ಸ್ಗೂ ಕ್ಯಾಮ್ರಾ ಮುಂದೆ ಎಕ್ಸ್ಪ್ರೆಷನ್ಗೂ ಭಾಳ ವ್ಯತ್ಯಾಸಗಳಿರುತ್ತೆ. ಸೊ ಅದೇನಾದರೂ ಸಮಸ್ಯೆ ಆಯ್ತಾ? ಹಿಂದೆ ಕೂತ್ಕೊಂಡು ಸ್ವಲ್ಪ ಕಮ್ಮಿ ಮಾಡಪ್ಪ ಅಂತ? ಭಾಳ ವ್ಯತ್ಯಾಸ ಅಲ್ಲ, ಅಜಗಜಾಂತರ ವ್ಯತ್ಯಾಸ, ಕಂಪ್ಲೀಟ್ಲಿ ಆಪೋಸಿಟ್. ನಾನು ಅಲ್ಲಿ ಅಂದರೆ ಲೊಕೇಶನ್ಗೆ ಹೋಗಕ್ಕೆ ಮುಂಚೆ ಯಾವಾಗ ಸೀನ್ ವರ್ಕ್ ಮಾಡಿಸೋಕೆ ಸ್ಟಾರ್ಟ್ ಮಾಡೋದಲ್ಲ ಕ್ಯಾಮ್ರಲ್ಲಿ, ಹಿಂಗನ್ನ ಬಂದು ನಾವು ಹಿಂಗಂತೀವಿ ಅಲ್ವಾ. ಅಲ್ಲಿ ಏನಾಗಿತ್ತು, ಸ್ಟೇಜಲ್ಲಿ ಅನ್ಕೊಂಡ್ಬಿಟ್ಟಿದ್ದ, ಆ ತಲೆಲಿತ್ತು ನಾನೇ ತೋಪು ಹೇಳಿದ್ದೆ ಅವನಿಗೆ, ಅಣ್ಣ ಅವನು ಥಿಯೇಟರ್ ಆರ್ಟಿಸ್ಟು, ತಲೆ ಮೇಲೆ ಸ್ವಲ್ಪ ಇದಿದೆ, ಸ್ವಲ್ಪ ಇಳಿಸ್ಬಿಡು ಫಸ್ಟ್ ಅಂದೆ. ಸ್ಟಾರ್ಟಿಂಗೇನೆ ನಾನು ಅವನು ಮಾತಾಡ್ಕೊಂಡು ನೀನು ನಡೀತಾ ಇರೋದು ರಾಂಗ್ ಅಂತ ಶುರು ಮಾಡ್ಕೊಂಡ್ಬಿಟ್ವಿ. ಒಟ್ಟಲ್ಲಿ ಇದೊಂಥರ ಹೆಂಗಾಯ್ತು ಗೊತ್ತಾ, ಕಾಲೇಜಿಗೆ ಹೊಸಬ್ರು ಬಂದಾಗ ಸೀನಿಯರ್ಸ್ ರ್ಯಾಗ್ ಮಾಡ್ತಾರೆ ಗೊತ್ತಾ, ಅಪ್ಪ ಮಗಂಗ್ ರ್ಯಾಗ್ ಮಾಡ್ತಾರೆ. ಯಾವ ರೇಂಜಿಗೆ ರ್ಯಾಗಿಂಗ್ ಅಂದ್ರೆ, ಒಂದು ಇರ್ಬೇಕು, ಇಲ್ಲ ಅಲ್ಲಿಂದ ಓಡೋಬೇಕು, ಎರಡೇ. ಅಂದ್ರೆ ಮಿಡಲ್ ಲೆವೆಲ್ ರ್ಯಾಗಿಂಗ್ ಅಲ್ಲ, 3rd ಡಿಗ್ರಿ ರ್ಯಾಗಿಂಗ್. ಅದು ಕಂಪ್ಲೀಟ್ ಆಗಿ ಬಟ್ಟೆ ಬಿಚ್ಬಿಟ್ಟು ನಿಲ್ಸ್ಬಿಡ್ತಾರೆ ಅಂತಾರಲ್ಲ ರ್ಯಾಗಿಂಗ್, ಆ ತರ ರ್ಯಾಗಿಂಗ್. ಅದು ಸುಮ್ಮನೆ 3rd ಡಿಗ್ರಿ ರ್ಯಾಗಿಂಗ್. ಸ್ವಲ್ಪ ಬಿಟ್ರೆ ಅವ್ನು ಓಡೋಗ್ತಾನೆ, ಇಲ್ವಾ ಇದ್ ಮಾಡ್ತಾನೆ. ಈ ಎರಡೇ ಲೆವೆಲ್ ಇದ್ದಿದ್ ರ್ಯಾಗಿಂಗ್. ಟೆಸ್ಟ್ ಮಾಡಿದ್ ಗುರುಳೆ ನಾನು. ಟೆಸ್ಟ್ ಹೌದು, ನಿಜ. ಪೂರ್ತಿ ನೆಲಕ್ಕೆ ತಂದಾಗ ಅವ್ನು ಹೆಂಗ್ ಬೌನ್ಸ್ ಬ್ಯಾಕ್ ಮಾಡ್ತಾನೆ, ಇಲ್ಲ ಕೆಳಗೆ ಹೋಗ್ತಾನೆ, ಇಲ್ಲ ಬೌನ್ಸ್ ಬ್ಯಾಕ್. ನನಗೆ ಬೇಡಪ್ಪ, ನಂಗೆ ಕ್ಯಾಸೆಟ್ ಕಂಪ್ನಿ ಸಾಕು ಅನ್ನೋ ಲೆವೆಲ್ ಹೋಗ್ತಾನೆ. ಅದು ಅವ್ನು ಮಾತು ಬರ್ಬೇಕು ಅಂತ ನಾನು ಅಷ್ಟು ಮಾಡಿದ್ದು ಅಲ್ಲ ಸರ್. ಇವ್ನು ಇನ್ನೊಂದಿದೆ ಸರ್, ನಾನು ಅಬ್ಸರ್ವ್ ಮಾಡಲ್ಲ ಇವ್ರಿಬ್ರಲ್ಲಿ. ಸರ್ ಏನಕ್ಕೆ ಹಂಗೇನ, ಇವ್ನು ಸ್ವಲ್ಪ ಏನಾದ್ರು ಪ್ರೇಸ್ ಮಾಡ್ಬಿಡಿ, ಹಿಂಗೆ ನೆಕ್ಸ್ಟ್ ಡೇ ಹಿಂಗ್ ಕಾಲರ್ ಹಿಂಗ್ ಬರ್ತಾನೆ, ಹಿಂಗೆ ಎಲ್ಲ ಅಸ್ಟೆಂಟ್ ಅಂತಾರೆ, ಲುಕ್ಕೇ ಚೇಂಜ್ ಆಗುತ್ತೆ ಸರ್. ಇವನು ಒಂದ್ಸತಿ ಒಂದು ಸೀನ್ ಮಾಡ್ಬಿಡೋಲ್ಲ, ಪರ್ಫಾರ್ಮ್ ಮಾಡ್ಬಿಡೋರಲ್ಲ, ಯಾರು ಅಕ್ಕಪಕ್ಕ ಸಕಾಲ ಮಾಡ್ದೆ ಅಂತ ಕ್ಲಾಪ್ ಮಾಡಿದ್ರೆ ಇವನು ಒಂದು ಆಟಿಟ್ಯೂಡ್ ಅಲ್ಲಿ ಹಿಂಗೆ ಬರ್ತಾನೆ ಅವ್ರ ಪುನಃ ಹಿಂಗೆ ಓಕೆ ಇನ್ನ ಬೇಕು ಅಂದಾಗ ಮತ್ತೆ ಇಳಿತದೆ ಬಾಡಿ ಹಿಂಗೆ. ಸೊ ಅವ್ರು ಹೆಂಗೆ ಅಂದ್ರೆ ಈ ಶುಡ್ ಕೀಪ್ ಲರ್ನಿಂಗ್ ಅನ್ನೋದು ಸರ್. ಸಿ ಇಟ್ಸ್ ಆರ್ ಫಸ್ಟ್ ಫಿಲ್ಮ್. ಈಗ ನಾನು ಏನೋ ತಪ್ಪು ಮಾಡಿರ್ತೀನಿ, ಈಗ ಅವನು ಏನೋ ಮಾಡಿರ್ತಾನೆ. ಸಿ ಎಂಡ್ ಆಫ್ ದ ಡೇ ವಿ ಶುಡ್ ಲರ್ನ್ ಅಂಡ್ ವಿ ಶುಡ್ ಕಮ್ ಬ್ಯಾಕ್. Again we should do it and again we should win. Another concept. See a movie, that movie boss. ಹೊಸ್ಬಾ ಅನ್ಸಲ್ಲ ಸರ್. ಯಾಕೆಂದ್ರೆ ಅಷ್ಟು ಕಟ್ ಅಂಡ್ ಪೇಸ್ಟ್ ಅಷ್ಟು ಟ್ರೈನ್ ಅಪ್ ಮಾಡಿ ಹಂಗೆ ಮಾಡಿ. 6 ಗಂಟೆ ಶೆಡ್ಯೂಲ್ ಅಂತಾನೆ, 6 ಗಂಟೆಗೆ ವಿತ್ ಮೇಕಪ್ ರೆಡಿ ಇರಬೇಕು ನೀನು ಅಂತಾನೆ. ನಾನು 4:15 ಎದ್ದು ಬೆಳಗ್ಗೆ ರೆಡಿಯಾಗಿ 6 ಗಂಟೆಗೆ ವಿತ್ ಮೇಕಪ್ ಕೂತ್ಕೊಂಡ್ರೆ ಸಾಯಂಕಾಲ 6 ಗಂಟೆ ಶೆಡ್ಯೂಲ್ ಇಟ್ಟಿರೋದು ನನಗೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಹಂಗೆ ಕೂಡ್ಸಿರ್ತಾನೆ. ಇಲ್ಲಿ ಚೇರ್ ಹಾಕೊಂಡು ಆರ್ಟಿಸ್ಟ್ಗಳನ್ನ ನೋಡ್ಬನ್ನಿ. ಊಟ ಕೊಟ್ಟಿರೋದೇ ದೊಡ್ಡದು. ನೀವು ಅಲ್ಲಿ ಸೆಟ್ ಅಲ್ಲಿ ಡಯಟ್ ಊಟ, ನೀವು ಕ್ಯಾರವಾನ್ ಹೋದ್ರಿ ಅಂದ್ರೆ ನಮ್ದು ಏನಿತ್ತು ಸರ್, ಇದು ಥಿಯೇಟರ್ ಆರ್ಟಿಸ್ಟ್ ಅಂದ್ರೆ ಓವರ್
ಎಕ್ಸ್ಪ್ರೆಸಿವ್ ತರ ಎಲ್ಲ ಇದಿರುತ್ತಲ್ಲ. ಸೊ ಈಗ ಒಂದು ಸೆಟಲ್ಡ್ ಆಕ್ಟಿಂಗ್ ಮಾಡ್ತಾರೆ ಸಾಯಿ ಕುಮಾರ್ ಸರ್, ಸಂಪತ್ ಸರ್. ಸಿ ಅರುಣ್, ಯು ಶುಡ್ ಲರ್ನ್. ಯಾಕಂದ್ರೆ ಈಗ ನೀನು ಅವ್ರ ಜೊತೆ ಟ್ರಾವೆಲ್ ಆಗ್ತಾ ಇದೆಯಾ, ನೀನು ಅವ್ರ ಜೊತೆ ಟ್ರಾವೆಲ್ ಆಗ್ತಾ ಇದೆಯಾ, ಸಡನ್ ಆಗಿ ಅವ್ರ ಜೊತೆ ಬಂದಾಗ ಯು ಶುಡ್ ನೋ ದೆಮ್. ಸೊ ನೀನು ಅವ್ರ ಜೊತೆ ನಿನ್ನ ಬಿಡಕ್ಕೆ ನನ್ನ ಕಾಲ್ ಶೀಟ್ ಹೋಗ್ತಾ ಇರುತ್ತೆ. ಐ ವಿಲ್ ಬಿ ಶೂಟಿಂಗ್ ದೆಮ್, ಯು ವಾಚ್ ದೆಮ್, ಅಂಡರ್ಸ್ಟ್ಯಾಂಡ್ ದೆಮ್, ಯಾವ ತರ ಡೆಲಿವರಿ ಕೊಡ್ತಾರೆ, ಯಾವ ತರ ಕೌಂಟರ್ಸ್ ಕೊಡ್ತಾರೆ. ಯು ವಿಲ್ ಬಿ ಇನ್ಸೈಡ್. ಮೇಕಪ್ ಯಾಕೆ ಮಗ ಹಂಗೆ ಬರ್ತೀನ, ನೀನ್ ಕ್ಯಾರೆಕ್ಟರ್ ಆಗಿ ಬಾ, ಅರುಣ್ ಆಗಿ ಬರ್ಬೇಡ ನಂಗೆ. ವೇರ್ ದ ಕಾಸ್ಟ್ಯೂಮ್, ವೇರ್ ದ ಮೇಕಪ್ ಅಂಡ್ ಸಿಟ್ ಇನ್ ದ ಸೆಟ್, ವಾಚ್ ದ ಶೂಟ್. ಯು ವಿಲ್ ಬಿ ವಿಕ್ರಮ್ ಅಡಿಗ ದೆನ್. ಓಕೆ, ಇವನ್ ಕ್ಯಾರೆಕ್ಟರ್ ಹಿಂಗೆ, ಇವನ್ ಕ್ಯಾರೆಕ್ಟರ್. ನೀನು ಸಂಜೆ ನನ್ನ ಹತ್ರ ಬರೋ ಅಷ್ಟರಲ್ಲಿ ಯು ವಿಲ್ ಬಿ ಕಂಪ್ಲೀಟ್ಲಿ ದಟ್ ಕ್ಯಾರೆಕ್ಟರ್. ಬೆಳಗ್ಗೆಯಿಂದ ಸಂಜೆವರೆಗೂ ಕೂರಿಸ್ತಾ ಇದೆ ಸರ್. ಮೇಕಪ್ ಹಾಕಿ ಪ್ರೊಡ್ಯೂಸರ್ ಮಗ ಅನ್ನೋದು ಡೇ ಒನ್ ನಾವು 5D ಕ್ಯಾಮ್ರಾ ಹಿಂಗೆ ಇಟ್ಟಾಗ್ಲೇನೆ ಕೈ ಹಿಂಗೆ ಆಚೆ ಹೋಗ್ತದೆ, ಕೆಳಗಿಲ್ಸಪ್ಪ ಅಂದಿದ್ದೆ. ಸೊ ಡೇ ಒನ್ನೇ ನಾವು ಅದನ್ನ ಕಟ್ ಅಂದ್ರೆ ಸರ್ ನಂಗೆ ಆ ಕಂಟ್ರೋಲ್ ಕೊಟ್ಟಿದ್ರು. ಇಲ್ಲ ಅರುಣ್ ಇದರಲ್ಲಿ ಹಿಂಗ್ ಮಾಡ್ತಾನೆ, ಯು ಟೇಕ್ ದ ಕಂಟ್ರೋಲ್. ಯಾಕಂದ್ರೆ ನೀನು ಒಂದು ಕ್ಯಾಪ್ಟನ್ ಅಂತ ಒಂದು ಡೈರೆಕ್ಟರ್ ಅಂತ ನೀನು ಬಂದ್ಮೇಲೆ ನಾನು ನಿನ್ ಕೇಳ್ತೀನಿ ಮಗ ನಾಳೆ ದಿವಸ ಅಂತ ಹೇಳಿದ್ರು. ಸೊ ನನ್ಗೊಂದು ರೆಸ್ಪಾನ್ಸಿಬಿಲಿಟಿ, ನನ್ನ ಮೇಲೆ ಯಾರೋ ಒಂದು ಕೋಟಿ ಗಟ್ಟಲೆ ದುಡ್ಡು ಹಾಕ್ತಾ ಇರ್ಬೇಕಾದ್ರೆ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಅದಾದ್ಮೇಲೆ ಬಿಡು ಮಗ ಅಂದ್ರೆ ಈಗ ಅರುಣ್ಗೆ ಒಂದ್ ಕಡೆ ಅಪ್ಪ, ಈ ಕಡೆ ಶಶಿ ಡೈರೆಕ್ಟರ್ ಅಲ್ಲ ದೊಡ್ಡಣ್ಣ, ಆಯ್ತಾ, ಅಪ್ಪ ಮತ್ತೆ ದೊಡ್ಡಣ್ಣನ ಮಧ್ಯೆ ನಾನ್ ಸಿಗಾಕೊಂಡಿರೋ ತಮ್ಮ ಒಟ್ನಲ್ಲಿ ರುಬ್ತಾ ಇದಾರೆ ಅಂತ. ಸರ್ ಆ ಜರ್ನಿ ಕೇಳಕ್ಕೆ ಹೋಗ್ಬೇಡಿ. ಒಂದ್ ಮನ್ಸು ಬಾಯ್ ಬಿಟ್ಟು ಹೇಳಿ ಮನ್ಸಲ್ಲಿ ಯಾಕಪ್ಪ ಸಿಕ್ಕಾಕೊಂಡೆ ಅಂತ ಅನ್ಸ್ಬಿಟ್ರ ಟೈಮು ಇದೆ. ಕಣ್ಣಲ್ಲಿ ನೀರು ಹಾಕಿರೋದು ಇದೆ, ಸುಮ್ಮನೆ ಆರಾಮಾಗಿ ಪ್ಲೇಸ್ ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕಿರೋದು ಇದೆ. ಡಯಟ್ ಮಾಡುವಾಗ ನಮ್ಮ ಶ್ರೀನಿವಾಸ್ ಮಾಸ್ಟ್ರು ಅವರು 2.5 kgs ಪರ್ ಡೇ ತಿನ್ಬೇಕು ಅಂದ್ಬಿಟ್ಟು ಅದು ತಿನ್ನಕ್ಕಾಗೋದಿಲ್ಲ, ಕಚ್ತಾ ಇರಬೇಕು. ನಾನು ಒಂದಿನ ಏನಾಗೋಯ್ತು, ತಿಂತಾ ಇಲ್ದಿರುವಾಗ ಹಂಗೆ ಸೈಡಲ್ಲಿ ಹಿಂಗೆ ಎಸ್ಬಿಟ್ಟಿದ್ದೆ. ಅದನ್ನ ಇವನ್ ಅಸಿಸ್ಟೆಂಟ್ ಒಬ್ಬ ನೋಡ್ಬಿಟ್ಟು ಇವ್ನಿಗೆ ಹೇಳ್ಬಿಟ್ಟಿದ್ದಾನೆ, ಸರ್ ಅವ್ನ ಬಾಡಿ ವೇಟ್ ಇನ್ಕ್ರೀಸ್ ಆಗಬೇಕು, ಅವ್ನು ನೋಡಿದ್ರೆ ಎಸಿತಾರೆ ಸರ್, ನೀವು ನೋಡಿ ಸರ್. ಅಲ್ಲಿನಿದ್ದೆ ಒಂದು ಸ್ವಲ್ಪ ಇನ್ನೊಂದು ಸೀನ್ಗೆ ಒಂದು ಸ್ವಲ್ಪ ದಪ್ಪ ಬೇಕಾಯ್ತು. ಅದು 2.5 kgs ಇವನೇನು ಮಾಡ್ಬಿಡೋನು, ಇಬ್ಬರು ಅಸಿಸ್ಟೆಂಟ್ನ ಪಕ್ಕದಲ್ಲಿ ಕೂಡಿಸ್ಬಿಡೋನು. ಅದು ನಾನು ತಿಂದು ನಾನು ನೀರು ಕುಡಿಯೋವರೆಗೂ ಅವ್ರಿಬ್ರು ಅಲ್ಲಿಂದ ಹೇಳ್ಬಿಟ್ಟಿದ್ದೆ, ಅವ್ನು ತಿಂದಿಲ್ಲ ಅಂತ ನಂಗೆ ಗೊತ್ತಾದ್ರೆ ನಿಮ್ಮಿಬ್ರು ಕೆಲಸದಿಂದ ತೆಗೆದ್ಬಿಡ್ತೀನಿ.